ಟಿ20 ಯುಗದಲ್ಲಿ ಐಪಿಎಲ್ ಜಮಾನದಲ್ಲಿ ಇವಾಗ ಸ್ಟ್ರೈಕ್ ರೇಟೇ ಇಂಪಾರ್ಟೆಂಟ್ ಆಗಿದೆ. ಯಾವ ಆಟಗಾರ ಮೊದಲ ಬಾಲ್ನಿಂದಲೇ ದಂಡಿಸಲು ಶುರು ಮಾಡ್ತಾನೆ ಆತನೇ ನಿಜವಾದ ಟಿ20 ಪ್ಲೇಯರ್ ಅನ್ನೋ ಮಾತಿದೆ. ಹಾಗೆ ಟಿ20ಯಲ್ಲಿ ಡಾಟ್ ಬಾಲ್ ಆಡೋದೇ ಕ್ರೈಮ್ ಅಂತ ಕೆಲವು ಆಟಗಾರರು ಹೇಳ್ತಾರೆ ಅಂದ್ರೆ ಕ್ರಿಕೆಟ್ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿ. ಆದ್ರೆ ಆ ಒಬ್ಬ ಆಟಗಾರ 30 ವರ್ಷಗಳ ಹಿಂದೆನೆ ಬೌಲರ್ಗಳಿಗೆ ನೀರ್ ಕುಡಿಸ್ತಾ ಇದ್ದ. ಆತ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ವಾಸಿಂ ಅಕ್ರಮ್, ವಕಾರ್ ಯೂನಿಸ್, ಗ್ಲೆನ್ ಮೆಗ್ರಾತ್, ಶಾನ್ ಪೊಲಾಕ್, ಜಾವಗಲ್ ಶ್ರೀನಾಥ್ ರಂತಹ ಬೌಲರ್ಗಳು ಬೆವರ್ತಿದ್ರು ಅಂದ್ರೆ ನೀವು ನಂಬಲೇಬೇಕು. ಎಸ್, ನಾವು ಹೇಳೋಕೆ ಹೊರಟಿರೋದು ಶ್ರೀಲಂಕಾದ ಹೊಡಿಬಡಿ ಆಟಗಾರ ಸನತ್ ಜಯಸೂರ್ಯ ಬಗ್ಗೆ. ಸನತ್ ಜಯಸೂರ್ಯ ಅವರ ಅಂದಿನ ಬ್ಯಾಟಿಂಗ್ ನೋಡಿದವರು ಇವರ ಬ್ಯಾಟ್ ನಲ್ಲಿ ಸ್ಪ್ರಿಂಗ್ ಇದೆಯಂತೆ, ಸ್ಟೀಲ್ ಕೋಟ್ ಇದೆಯಂತೆ ಅಂತೆಲ್ಲ ಮಾತನಾಡಿಕೊಂಡಿದ್ದು ಉಂಟು. ಯಾಕಂದ್ರೆ ಸನತ್ ಜಯಸೂರ್ಯ ಬ್ಯಾಟಿಂಗ್ ವೈಖರಿ ಹಾಗಿತ್ತು. ಏಕದಿನ ಪಂದ್ಯಗಳಲ್ಲಿ ಪವರ್ ಪ್ಲೇನ ಸರಿಯಾಗಿ ಬಳಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ರನ್ ಗಳಿಸಬೇಕು ಅಂತ ತೋರಿಸಿಕೊಟ್ಟಿದ್ದೆ ಸನತ್ ಜಯಸೂರ್ಯ. ಅದರಲ್ಲೂ 1996ರಲ್ಲಿ ಶ್ರೀಲಂಕಾ ವರ್ಲ್ಡ್ ಕಪ್ ಗೆಲ್ಲುತ್ತೆ ಅಂದ್ರೆ ಅದರಲ್ಲಿ ಪ್ರಮುಖ ಪಾತ್ರ ಜಯಸೂರ್ಯ ಅವರದ್ದೇ ಆಗಿತ್ತು. ಮ್ಯಾನ್ ಆಫ್ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಸನತ್ ಜಯಸೂರ್ಯ ಪಡೆದಿದ್ರು. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಪಾಕಿಸ್ತಾನದ ವಿರುದ್ಧ ಒಂದು ಮ್ಯಾಚ್ ನಡೆಯುತ್ತೆ. ಆ ಪಂದ್ಯದಲ್ಲಿ ಸನತ್ ಜಯಸೂರ್ಯ ಯಾವ ಪರಿ ಬ್ಯಾಟ್ ಬೀಸಿದ್ರು ಅಂದ್ರೆ ಇಂದಿನ ಯಾವ ಪಿಂಚ್ ಹಿಟ್ಟರ್ ಕೂಡ ಅವರ ಮುಂದೆ ವೇಸ್ಟ್ ಎನಿಸುವಷ್ಟು. ಎಸ್, ಏಕದಿನ ಪಂದ್ಯವೊಂದರಲ್ಲಿ 28 ಎಸೆತಗಳಲ್ಲಿ 76 ರನ್ ಬಾರಿಸುತ್ತಾರೆ. ಅದು ಕೂಡ 271ರ ಸ್ಟ್ರೈಕ್ ರೇಟ್ ನಲ್ಲಿ ಅಂತಂದ್ರೆ ಯಾರಾದ್ರೂ ನಂಬಲು ಸಾಧ್ಯನಾ? ಆದ್ರೆ ಸನತ್ ಜಯಸೂರ್ಯ ಅದನ್ನ ಸಾಧ್ಯವಾಗಿಸಿದ್ರು. ವಕಾರ್ ಯೂನಿಸ್, ಸಕ್ಲೇನ್ ಮುಸ್ತಾಕ್, ಅಮೀರ್ ಸೊಹೆಲ್ ರಂತಹ ವರ್ಲ್ಡ್ ಕ್ಲಾಸ್ ಬೌಲರ್ಗಳನ್ನ ಅಂದು ಸನತ್ ಜಯಸೂರ್ಯ ಧೂಳಿಪಟ ಮಾಡಿಬಿಟ್ಟಿದ್ರು. ಒಟ್ಟಾರೆ ಇಂದಿನ ಟಿ20 ಕ್ರಿಕೆಟ್ನ ಶೈಲಿಗೆ, ಹೊಡಿಬಡಿಯ ಆಟಕ್ಕೆ ಭದ್ರ ಬುನಾದಿಯನ್ನ ಹಾಕಿದ್ದೆ, ಅಥವಾ ಹೀಗೂ ಕ್ರಿಕೆಟ್ ಆಡಬಹುದು ಅಂತ ತೋರಿಸಿಕೊಟ್ಟಿದ್ದೆ ಸನತ್ ಜಯಸೂರ್ಯ ಅಂದ್ರೆ ಅದು ಅತಿಶಯೋಕ್ತಿಯಲ್ಲ.